ಹಿಟ್ 3 ಸಿನಿಮಾ OTTಗೆ ಬರಲು ಸಿದ್ಧವಾಗಿದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಣ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನ್ಯಾಚುರಲ್ ಸ್ಟಾರ್ ನಾನಿ ನಟಿಸಿದ ಇತ್ತೀಚಿನ ಹಿಟ್ 3 ದಿ ಥರ್ಡ್ ಕೇಸ್ ಚಿತ್ರಕ್ಕೆ ಶೈಲೇಶ್ ಕೊಲಾನು ನಿರ್ದೇಶನ ಮಾಡಿದ್ದರು. ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ನಟಿಸಿದ್ದಾರೆ. ಬಿಡುಗಡೆಯಾಗುವ ಮುನ್ನ ಪೋಸ್ಟರ್ಗಳು, ಟೀಸರ್ಗಳು ಮತ್ತು ಟ್ರೈಲರ್ ಮೂಲಕ ಸಿನಿಮಾ ಪ್ರಚಾರ ಪಡೆದಿತ್ತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಕಲೆಕ್ಷನ್ ಗಳಿಸಿತ್ತು. ಈ ಚಿತ್ರದ OTT ರಿಲೀಸ್ ಬಗ್ಗೆ ಸುದ್ದಿ ಹರಿದಾಡಿದೆ. ನಾನಿ ಅವರ ಹಿಂದಿನ ಚಿತ್ರಗಳಿಗಿಂತ ಇದು ಹೆಚ್ಚು ರಕ್ತಪಾತ ಮತ್ತು ಹಿಂಸೆಯನ್ನು ಒಳಗೊಂಡಿದೆ ಎಂಬ ಟೀಕೆ ಹಿಟ್ 3 ಚಿತ್ರದಲ್ಲಿ ಇತ್ತು. ಆದರೆ ಬಹುತೇಕ ಚಿತ್ರವನ್ನು ಇಷ್ಟಪಟ್ಟಿದ್ದಾರೆ. ಈ ಚಿತ್ರದ ಕಲೆಕ್ಷನ್ ಈಗಾಗಲೇ 100 ಕೋಟಿ ದಾಟಿದೆ. ಅಲ್ಲದೆ ಬಿಡುಗಡೆಯಾಗಿ 3 ವಾರಗಳ ಕಳೆದಿದ್ದರೂ ಚಿತ್ರವನ್ನು ಇನ್ನೂ ಅನೇಕ ಸ್ಥಳಗಳಲ್ಲಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಅದೇ ಸಮಯದಲ್ಲಿ ಹಿಟ್ 3 ಚಿತ್ರದ OTT ಬಿಡುಗಡೆ ಬಗ್ಗೆ ಆಸಕ್ತಿದಾಯಕ ಸುದ್ದಿ ಕೇಳಿ ಬರುತ್ತಿದೆ. ಈಗಾಗಲೇ ಹಿಟ್ 3 ಚಿತ್ರದ OTT ದಿನಾಂಕ ಲಾಕ್ ಆಗಿದೆ ಎಂಬ ವದಂತಿ ಹಬ್ಬಿದೆ. OTT ದೈತ್ಯ ನೆಟ್ಫ್ಲಿಕ್ಸ್ ಹಿಟ್ 3 ಚಿತ್ರದ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದುಕೊಂಡಿದೆಯಂತೆ. ಇದಕ್ಕಾಗಿ ಚಿತ್ರತಂಡಕ್ಕೆ 50 ಕೋಟಿ ಹೆಚ್ಚು ಹಣ ನೀಡಲಾಗಿದೆ ಎಂದು ವರದಿಯಾಗಿದೆ. ಹಿಟ್ 3 ಸಿನಿಮಾ ಬಿಡುಗಡೆಯಾದ 5 ವಾರ ನಂತರ OTT ಸ್ಟ್ರೀಮ್ ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ಈ ಲೆಕ್ಕಾಚಾರಗಳ ಆಧಾರದ ಮೇಲೆ ಹಿಟ್ 3 ಮೇ ಕೊನೆಯ ವಾರ ಅಥವಾ ಜೂನ್ 5ರಂದು OTTಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಶೀಘ್ರದಲ್ಲಿ ಅಧಿಕೃತ ಘೋಷಣೆ ಹೊರಬೀಳುವ ಸಾಧ್ಯತೆ ಇದೆ. ನಾನಿ ಅವರ ಚಿತ್ರದ ಜೊತೆಗೆ ಮತ್ತೊಬ್ಬ ನಾಯಕ ಸೂರ್ಯ ನಟಿಸಿರೋ ರೆಟ್ರೋ ಕೂಡ ಅದೇ ದಿನಾಂಕ ಸರಿಸುಮಾರು OTT ಸ್ಟ್ರೀಮಿಂಗ್ ಬರುವ ಸಾಧ್ಯತೆ ಇದೆ. ಓಕೆ, ಮುಂದಿನ ಸಿಗೋಣ. ಲವ್ ಯು ಸೋ ಮಚ್.